ನಮಸ್ಕಾರ. ಹೈಕೀಸಿ ಸಹಯೋಗದ ಗುಡಿಯ ನೋಡಿರಣ್ಣ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ವಾರವೂ ಒಂದೂರು, ಅಲ್ಲಿನ ಪ್ರಸಿದ್ಧವಾದಂತಹ ದೇಗುಲ, ಆ ದೇಗುಲದ ಬಗ್ಗೆ ನಿಮಗೆ ಗೊತ್ತಿರದ ವಿಶೇಷ ಮಾಹಿತಿಯನ್ನು ನಿಮ್ಮ ಮುಂದಿಡೋದೇ ಈ ಕಾರ್ಯಕ್ರಮದ ವಿಶೇಷತೆ. ನೀವು ಭಾರತದ ವಿವಿಧ ಭಾಗಗಳಲ್ಲಿ 12 ಜ್ಯೋತಿರ್ಲಿಂಗಗಳನ್ನು ನೋಡಿರ್ತೀರಿ. ಆದರೆ ಆ ಎಲ್ಲ 12 ಜ್ಯೋತಿರ್ಲಿಂಗಗಳನ್ನು ಒಂದೇ ಕಡೆ ನೋಡೋ ಹಾಗಾದರೆ ಅಂತಹ ಒಂದು ಪ್ರದೇಶ ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೇ ಇದೆ. ಬೆಂಗಳೂರಿನ ಉತ್ತರಹಳ್ಳಿ ಮುಖ್ಯ ರಸ್ತೆಯ ಓಂಕಾರ್ ಹಿಲ್ಸ್ಗೆ ನಾವಿವತ್ತು ಹೋಗ್ತಾ ಇರುವಂಥದ್ದು. ಬನ್ನಿ ಆ ಕಡೆ ಪಯಣ ಬೆಳೆಸೋಣ. ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿರುವ ಓಂಕಾರ್ ಹಿಲ್ಸ್ಗೆ ನೀವು ಬರಬೇಕಾದರೆ ಉತ್ತರಹಳ್ಳಿಯ ಮಾರ್ಗವಾಗಿ ಕೆಂಗೇರಿಗೆ ಹೋಗುವ ಬಸ್ಸನ್ನು ಹತ್ತಬೇಕು. ಉತ್ತರಹಳ್ಳಿಯಿಂದ ಸ್ವಲ್ಪ ದೂರದಲ್ಲಿದೆ ಓಂಕಾರ್ ಹಿಲ್ಸ್. ಗುಡಿ ಅರಸಿ ನಾವೀಗ ಬೆಂಗಳೂರಿನ ಉತ್ತರಹಳ್ಳಿ ಮುಖ್ಯ ರಸ್ತೆಯ ಒಳಭಾಗದಲ್ಲಿರುವಂತಹ ಓಂಕಾರ್ ಹಿಲ್ಸ್ಗೆ ಬಂದಿದ್ದೀವಿ. 12 ಜ್ಯೋತಿರ್ಲಿಂಗಗಳ ದರ್ಶನ ಈ ದೇಗುಲದಲ್ಲಿ ಆಗುತ್ತೆ. ಭಾರತದ ಹಲವಾರು ಕ್ಷೇತ್ರಗಳಲ್ಲಿ ಪರಶಿವನ 12 ಜ್ಯೋತಿರ್ಲಿಂಗ ಸ್ಥಾಪಿತವಾಗಿದೆ. ಆ 12 ಜ್ಯೋತಿರ್ಲಿಂಗಗಳನ್ನು ಒಂದೇ ಕಡೆ ಕಾಣುವುದಾದರೆ ಈ ಓಂಕಾರಾಶ್ರಮದಲ್ಲಿ ಕಾಣಬಹುದು. ಕೋಟಿ ಸೂರ್ಯ ಪ್ರತೀಕಾಶಂ ತ್ರಿನೇತ್ರಂ ಚಂದ್ರಭೂಷಣಂ ಶೂಲಖಡ್ಗಗದಾ ಚಕ್ರಕುಂತಪಾಶಧರಂ ವಿಭುಂ. ಈ ಜ್ಯೋತಿರ್ಲಿಂಗಕ್ಕೂ ಒಂದು ಅರ್ಥವಿದೆ. ಜ್ಯೋತಿರ್ಲಿಂಗ ಅಂತಂದ್ರೆ ಏನು ಗೊತ್ತಾ? ಜ್ಯೋತಿ ಅಂತಂದ್ರೆ ಕಾಂತಿ, ಬೆಳಕು, ತೇಜಸ್ಸು. ನಾವು ಆತ್ಮವನ್ನ ಕೂಡ ಜ್ಯೋತಿ ಅಂತ ಕರಿತೀವಿ. ಜ್ಯೋತಿರ್ಲಿಂಗ ಅಂತಂದ್ರೆ ಶಿವ ತನ್ನ ಆತ್ಮವನ್ನ ಪ್ರದರ್ಶಿಸುವಂಥದ್ದು. ಅಂತಹ ಜ್ಯೋತಿರ್ಲಿಂಗಗಳು ಇಲ್ಲಿ 12 ಜ್ಯೋತಿರ್ಲಿಂಗಗಳಿವೆ. ಆ 12 ಜ್ಯೋತಿರ್ಲಿಂಗದ ದೇವಸ್ಥಾನಕ್ಕೆ ಒಳಗೆ ಹೋಗೋಣ. ಜೊತೆಗೆ ಇಲ್ಲಿ ಜ್ಯೋತಿರ್ಲಿಂಗ ಪ್ರತಿಷ್ಠಾಪನೆ ಆಗಲಿಕ್ಕೆ ಕಾರಣ ಏನು, ಅದರ ಬಗ್ಗೆ ಕೂಡ ಮಾಹಿತಿನ ಪಡೆಯೋಣ ದೇವಸ್ಥಾನವನ್ನು ನೋಡ್ತಾ. ನಮಃ ಶಿವಾಯ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ. ಇಲ್ಲಿ ಪ್ರಧಾನವಾಗಿ ಓಂಕಾರೇಶ್ವರನನ್ನ ನಾವು ಕಾಣಬಹುದು. ನಮಃ ಶಿವಾಯ ನಮಃ ಶಿವಾಯ ಓಂ ನಮಃ ಶಿವಾಯ. 12 ಜ್ಯೋತಿರ್ಲಿಂಗ ದೇವಸ್ಥಾನದ ಒಳಗೆ ನೀವು ಪ್ರವೇಶಿಸ್ತಾ ಇದ್ದಂತೆ ಮೊದಲು ನಿಮಗೆ ದರ್ಶನ ತೋರ್ತಾನೆ ಓಂಕಾರೇಶ್ವರ. ಓಂಕಾರೇಶ್ವರ ಜ್ಯೋತಿರ್ಲಿಂಗ ಇಲ್ಲಿ ಪ್ರಧಾನವಾಗಿ ಪ್ರತಿಷ್ಠಾಪಿಸಲಾಗಿರುವಂಥದ್ದು. ಕಾರಣ ಇದು ಓಂಕಾರೇಶ್ವರ ಆಶ್ರಮವಾಗಿರುವಂತಹ ಕಾರಣದಿಂದಲೇ ಮೊದಲಿಗೆ ಇಲ್ಲಿ ಪ್ರಧಾನವಾಗಿ ನಿಮಗೆ ಓಂಕಾರೇಶ್ವರ ಜ್ಯೋತಿರ್ಲಿಂಗವನ್ನು ಪ್ರತಿಷ್ಠಾಪಿಸಿರುವಂಥದ್ದು ಕಂಡುಬರುತ್ತೆ. ಇಲ್ಲಿ ಈ ಲಿಂಗದ ಒಂದು ವಿಶೇಷತೆ ಏನಪ್ಪಾ ಅಂತಂದರೆ, ಇದು ಮಧ್ಯಪ್ರದೇಶದ ಇಂದೋರ್ ಸಮೀಪದ ಓಂಕಾರೇಶ್ವರ ದ್ವೀಪದಲ್ಲಿರುವಂತಹ ಓಂಕಾರೇಶ್ವರ ಜ್ಯೋತಿರ್ಲಿಂಗವನ್ನು ತಂದು ಇಲ್ಲಿಗೆ ಪ್ರತಿಷ್ಠಾಪಿಸಿರುವಂಥದ್ದು. ಈ ಲಿಂಗದಲ್ಲಿ ನಿಮಗೊಂದು ಗೆರೆ ಕಾಣುತ್ತೆ. ಅದು ಒಂದು ಕಡೆ ಹರಿ, ಇನ್ನೊಂದು ಕಡೆ ಹರ, ಎರಡೂ ರೂಪದಲ್ಲಿ ನಿಮಗೆ ಲಿಂಗ ಕಾಣಿಸಿಕೊಳ್ಳುವಂಥದ್ದು ಈ ಒಂದು ಜ್ಯೋತಿರ್ಲಿಂಗದ ವಿಶೇಷತೆಯಾಗಿದೆ. ಇದು ಈ 12 ಜ್ಯೋತಿರ್ಲಿಂಗದಲ್ಲಿ ಮೊದಲು ನಿಮಗೆ ಕಂಡುಬರುವಂತಹ ಜ್ಯೋತಿರ್ಲಿಂಗ. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಇದರ ಜೊತೆಗೆ ಆ 12 ಪರಂಜ್ಯೋತಿಗಳನ್ನ ನಾವು ದರ್ಶನ ಮಾಡುವುದೇ ಈ ಸ್ಥಳದ ವಿಶೇಷ. ತವ ಪೂಜಾಂ ಕರಿಷ್ಯಾಮಿ ಏಕಬಿಲ್ವಂ ಶಿವಾರ್ಪಣಂ. ಓಂಕಾರೇಶ್ವರನ ದರ್ಶನ ಪಡೆದು ಮುಂದೆ ಬಂದರೆ ದೇವಸ್ಥಾನದ ಬಲಭಾಗದಲ್ಲಿ ನಿಮಗೆ ದರ್ಶನವನ್ನು ತೋರ್ತಾನೆ ರಾಮೇಶ್ವರ. ರಾಮೇಶ್ವರ ಜ್ಯೋತಿರ್ಲಿಂಗವನ್ನು ತಮಿಳುನಾಡಿನ ರಾಮೇಶ್ವರಂನಿಂದ ತಂದಿರುವಂಥದ್ದು. ಈ ಒಂದು ಜ್ಯೋತಿರ್ಲಿಂಗದ ಮಹಿಮೆ ಅಂತಂದರೆ ರಾಮ ಈ ಲಿಂಗವನ್ನು ಪ್ರತಿಷ್ಠಾಪಿಸಿದ ಅನ್ನುವಂತಹ ಪ್ರತೀತಿ ಇದೆ. ಅಂತಹ ಜ್ಯೋತಿರ್ಲಿಂಗವನ್ನು ನೀವು ಒಂದೇ ದೇವಸ್ಥಾನದಲ್ಲಿ, ಒಂದೆಡೆ ಓಂಕಾರೇಶ್ವರ, ಇನ್ನೊಂದೆಡೆ ರಾಮೇಶ್ವರ, ಆ 2 ಜ್ಯೋತಿರ್ಲಿಂಗವನ್ನು ಇಲ್ಲಿ ನೋಡುವಂತಹ ಭಾಗ್ಯ ಸಿಗುವಂಥದ್ದು ಬರುವಂತಹ ಭಕ್ತಾದಿಗಳಿಗೆ ನಿಜಕ್ಕೂ ಇನ್ನಷ್ಟು ಹೆಚ್ಚಿನ ಆನಂದವನ್ನು ಕೊಡುತ್ತೆ. ಇದು 12 ಜ್ಯೋತಿರ್ಲಿಂಗದಲ್ಲಿ 2ನೇ ಜ್ಯೋತಿರ್ಲಿಂಗ ನಾವು ನೋಡ್ತಾ ಇರುವಂಥದ್ದು. ಓಂ ನಮೋ ಭಗವತೆ ರುದ್ರಾಯ ನಮಸ್ತೆ ರುದ್ರಮನ್ಯವ ಉತೋತ ಇಷವೇ ನಮಃ. ಪ್ರತಿ ಲಿಂಗಕ್ಕೂ ಪ್ರತ್ಯೇಕ ಪೂಜೆಗಳನ್ನು ನೆರವೇರಿಸಲಾಗುತ್ತೆ. ಮುತತೆ ನಮಃ ಯಾತ ಇಷ ಶಿವತಮಾ ಶಿವಂ ಬಭೂವತೆ ಧನುಃ
ಶಿವಾಶರವ್ಯಾಯ ತವತಯಾ ನೋ ರುದ್ರಮೃಡಯ. ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಮೂರನೇ ಜ್ಯೋತಿರ್ಲಿಂಗ ನಿಮಗೆ ಸಿಗುವಂತಹದ್ದು ತ್ರಯಂಬಕ. ತ್ರಯಂಬಕೇಶ್ವರ ಮಹಾರಾಷ್ಟ್ರದ ನಾಸಿಕದಲ್ಲಿ ನೆಲೆ ನಿಂತಿದ್ದಾನೆ. ನಾಸಿಕದಲ್ಲಿರುವಂತಹ ಆ ಲಿಂಗವನ್ನು ನೀವಿಲ್ಲಿ ಇದೇ ದೇಗುಲದಲ್ಲಿ ನೋಡುವಂತಹ ಭಾಗ್ಯ ಸಿಗುವಂಥದ್ದು ಬಹುಶಃ ವಿಶೇಷ. ಬನ್ನಿ ತ್ರಯಂಬಕೇಶ್ವರನಿಗೆ ನಾವು ವಂದಿಸೋಣ. ನೀವೀಗ ನೋಡ್ತಾ ಇರುವಂಥದ್ದು ಉತ್ತರ ಪ್ರದೇಶದ ಕಾಶಿ ವಾರಣಾಸಿಯ ಶ್ರೀ ವಿಶ್ವನಾಥನನ್ನ. ವಿಶ್ವನಾಥ ಜ್ಯೋತಿರ್ಲಿಂಗವನ್ನು ನಿಮಗಿಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಜೊತೆಗೆ ದ್ವಾದಶ ಜ್ಯೋತಿರ್ಲಿಂಗದಲ್ಲಿ ಇದು 4ನೇ ಜ್ಯೋತಿರ್ಲಿಂಗ ನಾವು ನೋಡ್ತಾ ಇರುವಂಥದ್ದು. ಹಾಗೆಯೇ ಇಲ್ಲಿರುವಂತಹ ಪ್ರತಿ ಜ್ಯೋತಿರ್ಲಿಂಗದ ಕೆಳಗೂ 1008 ಚಿಕ್ಕ ನರ್ಮದೇಶ್ವರ ಲಿಂಗಗಳನ್ನು ಇಡಲಾಗಿದೆ. ಅದು ಈ ಜ್ಯೋತಿರ್ಲಿಂಗ ದೇವಸ್ಥಾನದ ವಿಶೇಷತೆ ಕೂಡ. 7 ಜನುಮದ ಪಾಪ ತೊಳೆವ ಕಾಶಿ ವಿಶ್ವನಾಥನ ದರ್ಶನ ಮಾಡಿ ಮುಂದೆ ಬಂದರೆ ನಮಗೆ ಕೇದಾರೇಶ್ವರ ಸಿಗ್ತಾನೆ. ಉತ್ತರಾಖಂಡದ ಕೇದಾರದಲ್ಲಿ ನೆಲೆ ನಿಂತಿದ್ದಾನೆ ಕೇದಾರೇಶ್ವರ. ಆ ಕೇದಾರೇಶ್ವರನ ನೋಡಲಿಕ್ಕೆ ನೀವು ಉತ್ತರಾಖಂಡಕ್ಕೆ ಹೋಗಬೇಕಾಗಿಲ್ಲ, ಬದಲಿಗೆ ಬೆಂಗಳೂರಿನಲ್ಲಿರುವಂತಹ ಈ ದೇಗುಲಕ್ಕೆ ಬಂದರೆ ಸಾಕು, ನಿಮಗೆ ಕೇದಾರೇಶ್ವರ ಜ್ಯೋತಿರ್ಲಿಂಗವನ್ನು ಕೂಡ ನೋಡುವ ಭಾಗ್ಯ ಸಿಗುತ್ತೆ. ಬನ್ನಿ ಆತನಿಗೆ ನಮಿಸೋಣ. ಪಶುಪತೀಂದುಪತಿಂ ಧರಣೀಪತಿಂ. ನಾವೀಗ ನೋಡ್ತಾ ಇರುವಂಥದ್ದು ದ್ವಾದಶ ಜ್ಯೋತಿರ್ಲಿಂಗದಲ್ಲಿ 7ನೇ ಜ್ಯೋತಿರ್ಲಿಂಗವನ್ನು, ಸೋಮನಾಥೇಶ್ವರನನ್ನ. ಗುಜರಾತ್ನ ಸೌರಾಷ್ಟ್ರದ ಪ್ರಭಾಸ್ ನಗರದಲ್ಲಿ ನೆಲೆ ನಿಂತಿದ್ದಾನೆ ಸೋಮನಾಥೇಶ್ವರ. ಬನ್ನಿ ಆತನ ಜ್ಯೋತಿರ್ಲಿಂಗವನ್ನು ಬೆಂಗಳೂರಿನಲ್ಲಿರುವಂತಹ ಈ ದೇಗುಲದಲ್ಲೇ ನೋಡುವಂತಹ ಭಾಗ್ಯ ನಮ್ಮದು. ವಿಶ್ವೇಶ್ವರಾಯ ನರಕಾರ್ಣವತಾರಣಾಯ ಕರ್ಣಾಮೃತಾಯ ಶಶಿಶೇಖರಭೂಷಣಾಯ. ಇಲ್ಲಿರುವಂತಹ 8ನೇ ಜ್ಯೋತಿರ್ಲಿಂಗ ಅಂತಂದರೆ ಭೀಮಾಶಂಕರ. ಮಹಾರಾಷ್ಟ್ರದ ಪುಣೆಯ ಭೀಮಾಶಂಕರ ಕ್ಷೇತ್ರದಲ್ಲಿ ನೆಲೆ ನಿಂತಿದ್ದಾನೆ ಭೀಮಾಶಂಕರ. ಆತನ ಜ್ಯೋತಿರ್ಲಿಂಗವನ್ನು ಇಲ್ಲಿಯೇ ಬೆಂಗಳೂರಿನಲ್ಲಿರುವಂತಹ ಈ ದೇಗುಲದಲ್ಲಿ ನೋಡುವಂತಹ ಪುಣ್ಯ ನಮ್ಮದು. ಇಲ್ಲಿ ನೀವು ವೈದ್ಯನಾಥೇಶ್ವರನನ್ನ ನಮಿಸಿದ್ದೇ ಆದಲ್ಲಿ, ಆತನಿಗೆ ಪೂಜೆ ಸಲ್ಲಿಸಿದ್ದೇ ಆದಲ್ಲಿ ಆರೋಗ್ಯ ಪ್ರಾಪ್ತಿಯಾಗುತ್ತೆ, ದೀರ್ಘಾಯುಷ್ಯ ಸಿಗುತ್ತೆ ಎನ್ನುವಂತಹ ನಂಬಿಕೆ ಇದೆ. ಪ್ರಾತಸ್ಮರಾಮಿ ಭವಭೀತಿಹರಂ ಸುರೇಶಂ